Like an angel go. Gotta go, you go. Gotta be a star, you go. And baby, just to drive me crazy. ಈಗ ಶುರುವಾಯಿತು ಕವಿ ಬರೆದ ನಾಟಕದ ಮುನ್ನುಡಿ. ಈ ಮಹಾಗಣನ ಹೆಸರಿಗೆ ಮಾತ್ರ ಗಣನಗಿಟ್ಟುಕೊಂಡು ನನ್ನ ಮನಬಂದ ದುಮ್ಮಿನಿಂದ ಹಾಗೆ ಕಾಲ ಕಳಿಬೇಕು ಅಂತ ಈವರೆಗೆ ಕಾಲಿಟ್ಟ ತಕ್ಷಣವೇ ಈ ಮುದಿ ಗುಮ್ಮಿಗಳಿಂದ ನನಗೆ ಅವಮಾನ, ನನಗಾದ ಸೇಡು ನಾ ತೀರ್ಸ್ಕೊಂಡೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳನೇ ಅಲ್ಲ. ನನ್ನ ಸೇಡಿನ ಜೋಲೆಯಲ್ಲಿ ಇವರ ಸುಟ್ಟು ಭಸ್ಮ ಮಾಡದೆ ಹೋದ್ರೆ ಮೈ ನಾಯಕಿ ನಹಿ ಖಲ್ನಾಯಕಿ ಹೋ, ಮೈ ಹೀರೋ ನಹಿ, ಮೈ ಲೇಡಿ ಟೈಗರ್, ಐ ಆಮ್ ವಿಲನ್. ಶರ್ಮಿಳಾ, ಇದರ ಮನೆಯಲ್ಲಿ ಸಿಗರೇಟ್ ವಾಸನೆ ಬರ್ತಾ ಇದೆಯಲ್ಲ. ಸುಮ್ದೆ ಏನ್ ಮಾಡ್ತಾ ಇದ್ದೆ ಮನೆಯಲ್ಲಿ? ಬಾಬಾ ಈಗ ಬಂದ್ರ ಬಾಬಾ? ಹೌದಮ್ಮ. ನಿಮ್ಮ ಅತ್ತೆ ಎಲ್ಲಿದ್ದಾರೆ? ಅವರು ದೇವಸ್ಥಾನಕ್ಕೆ ಹೋಗಿದ್ರೆ ಬಾಬಾ. ಮನೇಲಿ ಗಂಡ? ಅವ್ರು ಈಗಷ್ಟೇ ಸ್ನೇಹಿತರ ಭೇಟಿಯಾಗಿ ಬರ್ತೀನಿ ಅಂತ ಹೊರಗಡೆ ಹೊರಟೋದ್ರು. ಹಾಗಾದ್ರೆ ಭದ್ರವಾಗಿ ತೆಗೆದಿಡಮ್ಮ ಇದನ್ನ. ಏನ್ ಬಾಬಾ ಇದು? ಅದರಲ್ಲಿ ಹಣ ಇದೆ. ಹಣನ? ಹೌದು. ನಿನ್ನ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ, ಸಾಲ ತೆಗೆದು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಂತೆ. ಸುಮತಿ ಬಂದು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ರು. ನನ್ನ ಹೆಂಡತಿಗೆ ಮಗ ಅಂದ್ರೇನೆ ಪಂಚಪ್ರಾಣ. ಯಾಕಂದ್ರೆ ಅವನ ಸುಖ ಸಂತೋಷದಾಗ ತನ್ನ ಸುಖ ಸಂತೋಷನ ಕಾಣ್ತಾಳ. ಅವರಿಬ್ಬರು ಚೆನ್ನಾಗಿರೋ ದೃಷ್ಟಿಯಿಂದ ಬ್ಯಾಂಕ್ ಹೋಗಿದ್ದೆ. ಬ್ಯಾಂಕ್ ಮ್ಯಾನೇಜರ್ ಪೆನ್ಷನ್ ಹಣದ ಮೇಲೆ ಸಾಲ ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಸಾಲ ತಕೊಂಡು ಬಂದಿದ್ದೀನಿ. ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟು ಬಿಡಮ್ಮ. ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ ಬಾಬಾ. ಬಿಸಿಲಾಗಿಂದ ಈಗ ಹೊರಗೆ ಬನ್ನಿ. ಬಾಯಿರಿಕೆ ಆಗಿರುತ್ತೆ. ನೀವು ಕುಡಿಯೋದಕ್ಕೆ ಅಂತ ತಣ್ಣನ ಮರ್ಕೆ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗಿರಂತೆ. ಬೇಡಮ್ಮ, ಯಾಕೋ ನನ್ನ ಮನಸ್ಥಿತಿ ಸರಿಯಾಗಿಲ್ಲ. ಸ್ವಲ್ಪ ನೀರು ತಂದು ಕೊಡು. ನೀರಾ? ಸರಿ ಬಾಬಾ. ಹೇ ಭಾರತ್ ಮಾತೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಹೆಂಡತಿಯ ಸುಮತಿ ಮಣಿ ಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರಿ ಎರೆದು ಕೊಟ್ಟುಬಿಟ್ಟೆ. ಸಾಲದಕ್ಕೆಂದು ಕೊನೆಗಾಲದಲ್ಲಿ ಆಸರೆಯಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತಕೊಂಡು ಬಂದುಬಿಟ್ಟೆ. ಇದು ನಿನ್ನ ಮಗನ ಮೇಲೆ ವ್ಯಾಮೋಹ ಅನ್ನಬೇಕು, ತಂದೆ ಅತಿಯಾದ ಕುರುಡು ಪ್ರೀತಿ ಅನ್ನಬೇಕು, ಎನ್ನ ತಂದೆಯ ದಡ್ಡತನ ಅನ್ನಬೇಕು. ಇದೊಂದು ತಿಳಿಯದಾಗಿದೆ. ನೋಡೋಣ ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು. ಬಾಬಾ ತಗೊಳ್ಳಿ ನೀರು. ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಬಾಬಾ ಹೆಣ್ಣಾದ ನಾನೇ ಲಚ್ಚಿ ಬಿಟ್ಟು ಕೇಳ್ತಾ ಇದ್ದೀನಿ. ಈ ನಿಮ್ಮ ಗಟ್ಟು ಮುಟ್ಟಾದ ಬಾಹುಗಳಿಂದ ಒಂದೇ ಒಂದು ಸಲ ನನ್ನ ಬಿಗಿಯಾಗಿ ಅಪ್ಪಿಕೊಳ್ಳಿ ಬನ್ನಿ. ನಾನು ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ. ಕನಸಲ್ಲ ಬಾಬಾ, ನೀವು ಮನಸ್ಸು ಮಾಡಿದ್ದೆ ಆದ್ರೆ ಇದನ್ನ ಖಂಡಿತ ನನ್ನ ಸಾಗ್ ಮಾಡ್ತೀನಿ. ಮನೇಲಿ ಯಾರು ಇಲ್ಲ, ಒಂದೇ ಒಂದ್ಸಲ ನನ್ನ ಕಾಮದ ಸೈಡರ್ಸು ಬಾಬಾ. ಪಾಪಿ, ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜ ಬಿಟ್ಟು ನನ್ನ ಮನ್ಸದ ಗಾಡಿ ಹಜ್ಜ ಹಾಕದ ಕರಿತಾ ಇದೀಯಾ ನನ್ನ? ನೀನು ಹೆಣ್ಣಲ್ಲ, ಹೆಮ್ಮಾರಿ. ಈ ಮಡಿಯನ್ನು ಚಿತ್ರ ಮಡಿಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಹ ಮಾತ್ರ ಹೆಚ್ಚಾಗಿದೆ ತಿಳ್ಕೊಂಡಿದ್ದೆ.
ಈಗ ಅರ್ಥ ಆಗ್ತಾ ಇದೆ ನನಗೆ. ಕಾಮದ ಪಿತ್ತ ನೆತ್ತಿಗೆ ಏರಿದೆ ಅಂತ. ನೋಡೋ, ಇದನ್ನಿಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ಎಲ್ಲಿ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನೊಂದು ಮುಖ ನೋಡ್ಕೊಂಡು ಹುಷಾರ್. ಕೋಪ ಮಾಡ್ಕೊಂಡ್ರಿ, ಅದೆಷ್ಟು ಮುದ್ದಾಗಿ ಕಾಣ್ತೀರ ನಮ್ಮ ಮಿಲ್ಟ್ರಿ ಮಾವ. ನೋಡಿ ಮಾವ, ಈ ಶರ್ಮಿಳ ಜೀವನದಲ್ಲಿ ಆಸೆ ಪಟ್ಟಿಲ್ಲ. ಆಸೆ ಪಟ್ಟದನ್ನ ಬೇರೆ ಬಿಟ್ಕೊಡೋ ಮಾತೇ ಇಲ್ಲ. ಕಾಲು ಹಿಡಿದಾದ್ರೂ ಸರಿ, ಕಾಲು ಮುಟ್ಟಾದ್ರೂ ಸರಿ, ನನ್ನ ಆಸೆ ಈಡೇರಿಸ್ಕೊಂಡು ಬಿಡೋ ಮಗಳೇ ನಾನಲ್ಲ. ಸುಮ್ಮನೆ ನನ್ನ ಮಾತು ಕೇಳಿ ಬನ್ನಿ ಮಾವ. ನೀತಿ ಕೆಟ್ಟವಳೆ, ನಿನ್ನ ಮೋಹ ಜಾಲದಲ್ಲಿ ಬೀಳಲು ನನ್ನ ಕಾಮುಕ ಅಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಬೇಕಾದ್ರೂ ಕೊಟ್ಟೇನು. ಇಂಥ ಹೇಸ ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ. ಈ ನನ್ನ ಪವಿತ್ರವಾದ ಪುಣ್ಯಭೂಮಿ ಮೇಲೆ ಸೀತೆ, ಸಾವಿತ್ರಿ, ಮಾಸದಿ ಅನುಸೂಯ, ಅಷ್ಟಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ಸಂಸ್ಕೃತ ಬರ್ತ ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಯಳು ನನ್ನ ಮನೆ ಸೊಸೆ. ವಾಕರಿಕೆ ಆಗ್ತಾ ಇದೆ ನನಗೆ, ವಾಕರಿಕೆ ಆಗ್ತಾ ಇದೆ. ಆಗದೆ ಇನ್ನೇನು ಮಾಡುತ್ತೆ? ಪುಣ್ಯಭೂಮಿ, ಈರಿನ ಪುಣ್ಯಭೂಮಿಯಲ್ಲಿ ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಇವುಗಳು ಹುಟ್ಟಿಲ್ವೇನ್ರಿ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ? ಅಷ್ಟೇ ಯಾಕೆ ಅಣ್ಣ ತಂಗಿದು ಸೋಗ್ ಹಾಕಿ ಚಕ್ಕೊಂದಾಳರು ಎಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಅಣ್ಣನ ಹೆಂಡತಿ ಅಂದ್ರೆ ಹೆತ್ತ ತಾಯಿ ಸಮಾನ ಅಂತೇಳಿದ್ರೆ ಕದ್ದು ಕಾಮದಾಟ ಎಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಹೆಂಡತಿಯನ್ನೇ ಆಡಾಗ್ಲೆಲ್ಲ ಓಡಿಸ್ಕೊರೋ ಎಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಮಾವ, ಈ ನಿಮ್ಮ ಪುಣ್ಯ ಭೂಮಿ ಹರಿಕತೆ ಇಷ್ಟು ಸಾಕು ಅಥವಾ ಇನ್ನೇನಾದ್ರೂ ಹೇಳ್ಬೇಕು? ನೋಡಿ ಮಾವ, ಸುಮ್ಮನೆ ನನ್ನ ಮಾತು ಕೇಳಿ. ಮುಚ್ಚೆ ಬಾಯಿ ಹುಚ್ಚು ನಾಯಿ. ಅಣ್ಣ ಯಾರು, ತಮ್ಮ ಯಾರು, ಮಾವ ಮೈದನ ಈ ಸಂಬಂಧಗಳ ಅರ್ಥವಾಗಿ ಗೊತ್ತಿಲ್ಲ. ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ನನ್ನ ಕಣ್ಣ ಮುಂದೆ ನಿದ್ರೆ ನಿನ್ನ ಜೀವಂತವಾಗಿ ಹುಗಿದು ಬಿಟ್ಟೇನು. ನನ್ನ ತಾಳ್ಮೆ ಕೆಡು ಮುಂಚೆ ನನ್ನ ಮನೆ ಬಿಟ್ಟು ಹೊರಟಾಗ. ನಿಮ್ಮ ಆಣೆ, ನಿಮ್ಮ ಅಮ್ಮನ ಮೇಲೆ ಆಣೆ, ನೀವು ಕಟ್ರೆ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನ್ರಿ. ನಾನು ಹೇಳ್ತಿರೋ ಮಾತು ಸತ್ಯ ರೀ. ಶರ್ಮಿಳಾ, ಏನ್ ಹೇಳ್ತಾ ಇದೀಯ ನೀನು? ಅಯ್ಯೋ, ಪದೇ ಪದೇ ನನ್ನೇನ್ರಿ ಕೇಳ್ತೀರಾ? ಇಲ್ಲಿ ನಿಂತಿದ್ರೆ ನಿಮ್ಮ ಗಂಡ, ಅವ್ರನ್ನ ಕೇಳ್ಕೊಳ್ಳಿ ಗೊತ್ತಾಗುತ್ತೆ. ಇಲ್ಲ, ನಾನಿದನ್ನ ನಂಬಲ್ಲ. ಇವ್ರಂತವ್ರಲ್ಲ ರೀ. ಶರ್ಮಿಳಾ ಹೇಳ್ತಿರೋ ಮಾತು ಸತ್ಯನಾ? ಯಾವುದು ಸತ್ಯ, ಯಾವುದು ನಿತ್ಯ? ನಾನು ಏನು ಹೇಳಿ ನಿನಗೆ? ಸುಮತಿ, ನನ್ನ ಸತ್ಯ 3 ದಶಕಗಳ ಕಾಲ ಸಂಸಾರ ಮಾಡಿದೀಯಾ? ನಾನು ಎಂತವರು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಮೇಲೆ ನಿನಗೆ ಅನುಮಾನನ? ಅಪ್ಪ ಮಹೇಂದ್ರ, ಕಣ್ಣಿಗೆ ಕಾಣುವ ದೃಶ್ಯವನ್ನು ಕಂಡು ನಿರ್ಧರಿಸಬೇಡ. ಇದರ ಹಿಂದೆ ಅಡಗಿರುವ ಸತ್ಯಾಸತ್ಯತೆ ಅರಿತು ತೀರ್ಮಾನಿಸು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡೆಂಬ ಬಲ್ಲವರ ಗಾದೆ ಮಾತ್ರ ಅರ್ಥಿಲ್ವೇನೋ ನೀನು? ಅಂದ್ರೇನು ಮಾವ ನಿಮ್ಮ ಮಾತಿನ ಅರ್ಥ? ನನ್ನ ಕಾಮದ ಹೆಚ್ಚಾಗಿದೆ, ತೀರಿಸಿ ಬನ್ನಿ ಅಂತ ನಾನೇನಾದ್ರೂ ಕೈ ಹಿಡಿದೆನ? ಇಲ್ಲ, ನಿಮ್ ಮಗನಲ್ಲಿ ಗಂಡಸ್ತನ ಇಲ್ಲ, ಆ ಕೆಲಸ ನೀವೇ ಮಾಡಿ ಬನ್ನಿ ಅಂತ ನಾನೇನಾದ್ರೂ ಕಾಲಿ ಬಿದ್ದು ಬೇಡ್ಕೊಂಡೇನ್ರಿ? ಇನ್ನೇನ್ರಿ ಮತ್ತೆ ಇದ್ದ ವಿಷಯ ಇದ್ದಾಗೆ ಹೇಳ್ತಿದ್ರೆ ಯಾರು ನನ್ನ ಮಾತು ನಂಬ್ತಾ ಇಲ್ವೇ? ನಾನೇನ್ ಮಾಡ್ಲಿ? ಎಲ್ಲಿಗೋಗಿ ಸಾಯ್ಲಿ ರೀ? ನಾನು ತುಂಬಾನೇ ತಪ್ಪು ಮಾಡಿಬಿಟ್ಟೆ. ಇದು ಗೋವುಗಳ ನಂದನವನದಿಂದ ತೀಕೊಂಡು ಈ ಸುಂದರವಾದ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ.
ಇಂಥ ಸುಂದರವಾದ ನಂದನವನದಲ್ಲಿ ಒಬ್ಬ ಗೋಮುಖ ವ್ಯಾಘ್ರ ಅಂತ ನನಗೆ ಗೊತ್ತಾಗ್ಲಿಲ್ಲ. ಇಟ್ಟು ದೇಶ ಕಾಯಕ್ ಹೋಗಿದ್ಯೋ ಇಲ್ಲ ಕಂಡ ಹೆಂಗ್ಸರ್ ಬೇಡ ತಿರ್ಗಾಕ್ ಹೋಗಿದ್ಯೋ? ಶಬಾಷ್ ಮಗನೇ, ಶಬಾಷ್. ಅನ್ನದ ಋಣ ತೀರಿಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ. ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ. ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ. ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಾಳು ಉತ್ತಮ ಮಗನಂತೂ ನೀನಾಗಲಿಲ್ಲ. ಬೀದಿಲ್ ಹೋಗು ಈ ಮಾರಿನ ಮನೆ ಕರ್ಕೊಂಡು ಬಂದು ಎತ್ತಪ್ಪನ ಮೇಲೆ ಸಂಶಯ ಪಡುವ ಸಂಶಯ ಪಿಸಾಸಿ ಆದೆ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು. 6 ತಿಂಗಳ ಪೋಲಿಯೋ, 3 ತಿಂಗಳ ವ್ಯಾಕ್ಸಿನ್ ಮಕ್ಕಳಿಗೆ ಹಾಕಿಸಬೇಕು. ಮಕ್ಕಳನ್ನು 16 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು. ತಂದೆ ಆದವನು ಮಕ್ಕಳಿಗಾಗಿಯೇ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಈ ಲೋಕದ ಜ್ಞಾನವನ್ನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸ್ಬೇಕು. ಯಾವ್ದು ಮಾಡಿದ್ಯಾ? ಇದರಲ್ಲಿ ಯಾವ್ದು ಮಾಡಿದ್ಯಾ? ಇದ್ರಲ್ಲಿ ನಾನು ಯಾವುದು ಬಯಸಲ್ಲ. ಆತ್ಮ ಸಾಕ್ಷಿಯಿಂದ ಹೇಳು. ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು. ನೀನು ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಮಲಗಿ ಈ ಎದೆ ಮೇಲೆ ಕೈ ಇಟ್ಟಿದೆಯಾ ಏನು? ಎಲ್ಲಿರ್ತೀಯ? ನಿನಗೆ ದೇಶ ಕಾಯುವ ಹುಚ್ಚು. ಆ ದೇಶ ಕಾಯಕ್ ಹೋಗಿದ್ಯಲ್ಲ, ಅಲೆ ಬಿದ್ದು ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡುದು ನಾನ್ ತಪ್ಪಿತ್ತು. ಆ ಸಾವಿಗೂ ನನ್ನ ಕಣ್ಣು ಭಯ ಕಣೋ. ಯುದ್ಧದಲ್ಲಿ ಎದುರಾಳಿಗೆ 3 ಬುಲೆಟ್ಗಳು. ಈ ನನ್ನ ಗಂಡದ ಗುಂಡಿಗೆ ಬೇಸಕ್ಕಾಗಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ. ನನಗಾಗಿ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ, ಮಠ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನಿಗೇನೋ ಆಗಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ. ಆದ್ರೆ ಇವತ್ತು ನಾನ್ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ, ನನ್ನ ಕರುಳಿನ ಕುಡಿ ಇವತ್ತ ನನ್ನ ಸಾವನ್ನೇ ಬಯಸ್ತಾ ಇದ್ದಾರಲ್ಲೇ ಸುಮತಿ. ಸಾರ್ಥಕವಾಗೋಯ್ತು ಕಣ್ಣೆ ನಮ್ಮ ಬಾಳು, ಸಾರ್ಥಕವಾಗೋಯ್ತು ನಮ್ಮ ಬದುಕು. ಒಬ್ಬನೇ ಒಬ್ಬ ಮಗನ ಮದುವೆ ಮಾಡಬೇಕು, ಹಾದಿ ಬೀದಿ ತುಂಬಾ ಹಂದ್ರ ಹಾಕಿಸಬೇಕು, ಸಾವಿರಾರು ಬಂಧು ಬಾಂಧವರನ್ನೆಲ್ಲ ಕೂಡಿಸಬೇಕು, 100 ಸ್ನೇಹಿತರು ಕರೆಸಬೇಕು. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳು ಅಕ್ಕರೆ ಸಂಸಾರ ಸಿಹಿ ಸಕ್ಕರೆ ಆಗಿ ಸವಿಬೇಕೆಂದು ಸಾವಿರಾರು ಕನಸು ಇಟ್ಕೊಂಡು ರಿಟೈರ್ಡ್ ಆಗಿ ಮನೆಗೆ ಓಡೋಡಿ ಬಂದು ನೋಡಿದ್ರೆ ಎಲ್ಲ ತಿರುಬರ್ಬು. ಇದು ಸಂಸಾರ ಅಲ್ಲ ಕಡೆ, ಇದು ಸಂಸಾರ ಅಲ್ಲ, ಇದು ವಿಷ ಸಾಗರ. ಅಪ್ಪ ಮಹೇಂದ್ರ, ಏನಂದೆ ನೀನು? ಒಂದು ದಿನ ಆದ್ರೂ ನನ್ನ ಎದಿ ಮೇಲೆ ಕೈ ಇಟ್ಟು ಮಲಗಿಕೊಂಡಿದ್ಯಾ, ನನ್ನ ಮೇಲೆ ಆರೋಪಿಸ್ತಾ ಇದೀಯಾ? ಯಾವುದು? ಯಾವಾಗ ಮಲಗಿದೆ ಹೇಳು? ನಿನ್ನ ಸ್ವಾರ್ಥಿ ನಾನಲ್ಲ. ಕಾಶ್ಮೀರದ ಗಡಿಯಲ್ಲಿ ಎದ್ದು ಗಡಿ ಕಾದಿದ್ದೀನಿ. ಗಡಿ ಕಾಯ್ತಿರ್ಬೇಕಾದ್ರೆ ನಿನ್ನಂತ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದಿರಿ ಇಡೀ ದೇಶದ ಮಕ್ಕಳು, ನನ್ನ ಮಕ್ಕಳು ತಿಳ್ಕೊಂಡು ಗಡಿ ಕಾದು ಬಂದಿದ್ದೀರಿ. ನಿನ್ನ ಜೋಪಾನ ಮಾಡಲಿಂತ ಈ ನನ್ನ ಪ್ರಾಣದಂತೆ ಸುಮತಿನ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ. ಸುಮತಿ, ನನ್ನ ಮಗ ಹಾಗೆ ಬೆಳೀತಾನೆ, ನನ್ನ ಮಗ ಹೀಗೆ ಬೆಳೀತಾನೆ, ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಕೀರ್ತಿ ತರುವ ಮಗನಾಗ್ತಾನಂತ ಹೇಳ್ತಾ ಇದೆಯಲ್ಲ, ಇದೇನ ನಿನ್ನ ಮಗನ ಸಾಧನೆ? ದೇಶ ತುಂಬಾ ಕೀರ್ತಿ ತರುವ ಮಗನಾಗಲಿಲ್ಲ ಕಣೆ ನಿನ್ನ ಮಗ.
ಅಪ್ಪನ ಮನಸ್ಸೊಡಿಯುವ ಮಣಿಮೂರ್ಖ ಮಗನಾದ. ಮಣಿಮೂರ್ಖ ಮಗನಾದ. ಮಕ್ಕಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಅವನು ತಂದೆ ಅನ್ನಲ್ಲಪ್ಪ, ತಂದೆ ಅನ್ನಲ್ಲ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕಲ್ವಾ? ಮಕ್ಕಳಿಗಾಗಿ ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು ಮಾಡ್ಬೇಕಪ್ಪ, ಮಾಡ್ಬೇಕು. ಏನ್ ಮಾಡಿದೀಯ ನನಗಂತ? ನೀ ಏನ್ ಮಾಡಿದ್ಯಾ? 32 ವರ್ಷ ಗಡಿಕಾದು ತಂದನ ಎಷ್ಟು ಗೊತ್ತಾ? ಕೇವಲ 51 ಲಕ್ಷ. ಬೀದಿಲಿ ಭಿಕ್ಷೆ ಬೇಡ್ದಲ್ಲ ಭಿಕ್ಷುಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರಲ್ಲೇ ಎಫ್ಡಿ ಇಟ್ಟಿರ್ತಾರೆ. ನಿನ್ಕಿಂತ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಮೇಲು. ಎಸ್, ಅವರೇ ಮೇಲು. ಬಲೆ ಮಗನೇ, ಬಲೆ ಮೆಚ್ಚಿದೆ ಕಣೋ ನಿನ್ನ ಮಾತನ್ನ. ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಶತ್ರುಗಳ ಜೊತೆ ಹೋರಾಡಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಕೊಟ್ಟ 51 ಲಕ್ಷ ಲೆಕ್ಕಕ್ಕೆ ಇಲ್ವಲ್ಲ? ಪಟ್ಟಿ ಮಗನೇ, 51 ಲಕ್ಷಕ್ಕೆ ಮೊದಲು ಸೊನ್ನೆ ಎಷ್ಟು ಬರ್ತಾವಂತ ಗೊತ್ತೇನ ಮಗನೇ ನಿನಗೆ? 24 ಗಂಟೆ ಟೈಮ್ ಕೊಡ್ತೀನಿ. ನಿನ್ನ ಸ್ವಂತ ಪರಿಶ್ರಮದ ಮೇಲೆ 1,000 ರೂಪಾಯಿ ದುಡ್ಕೊಂಡು ಬಾರ ಮಗನೇ. ಆವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ ನಿನಗೆ. ಏನಂದೆ ನೀನು? ಬೀದಿಲಿ ಭಿಕ್ಷೆ ಬೇಡವರ ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿಟ್ಟಿರ್ತಾರೆ ಅಂತ ಹೇಳ್ತಾ ಇದೀಯ? ನಿಜ ಕಣಪ್ಪ, ನಿಜ. ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡಿಲಿಲ್ಲ. ಯಾಕಂದ್ರೆ ನಾನೊಬ್ಬ ದೇಶ ಕಣ್ಣ ಹಾಕೋ ಬಡ ರೈತನ ಮಗ. ನಾನು ಚಿಕ್ಕ ಮಡಿದ್ದಾಗ ಮಡಿಯಲ್ಲಿ ಒಂದು ಗ್ಲಾಸ್ ಗಜ್ಜಿ ಕುಡಿಲಕ್ಕೂ ಗತಿ ಇರಲಿಲ್ಲ ಕಣೋ, ಗತಿಗಿರ್ಲಿಲ್ಲ. ಮಡಿಯಲ್ಲಿ ವಯಸ್ಸಾದ ತಂದೆ ತಾಯಿಗಳು, ಅವ್ರ ಆಸ್ಪತ್ರೆ ಬಿಲ್ ಕಟ್ಟಬೇಕು, ನಮ್ಮ 3 ಮಂದಿ ತುತ್ತಿನ ಚೀಲ ತುಂಬಬೇಕು. ಇದಕ್ಕೋಸ್ಕರ ಹಗಲು ರಾತ್ರಿ ಎಳೆದು ದುಡಿದಿದ್ದೀನಿ. ಅದ್ರ ಜೊತೆಗೆ ಆರ್ಮಿ ಸೇರ್ಬೇಕೆಂಬ ಕನಸು ಕಟ್ಕೊಂಡೆ. ಫಸ್ಟ್ ಕ್ಲಾಸ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆದೆ. ನನ್ನ ಕನಸುಗಳೆಲ್ಲ ಸಾಕಾರಗೊಳಿಸ್ಕೊಂಡೆ. ಸಂತೋಷ ನಗೆಯನ್ನು ಬೀರ್ದೆ. ನಾನು ಪಟ್ಟ ಕಷ್ಟ ನನ್ನ ಮಗ ಯಾವತ್ತು ಪಡಬಾರದೆಂದು ಇಷ್ಟಪಟ್ಟೆ. ನಿನಗೆ ತಿಂಗಳ ಹಣ ಕಳಿಸಿಕೊಟ್ಟೆ. ನಿನಗೆ ಇಂಜಿನಿಯರಿಂಗ್ ಓದಿಸಿದೆ. ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿದ್ದೀನಿ, ನೀ ಈ ಸಂಸ್ಕಾರದಲ್ಲಿದ್ದೀಯ. ನಿನಗೇನು ಹೇಳಿದ್ರು ಕೂಡ ದುಡ್ಡಿನ ದಾಹ, ಈ ಹೆಣ್ಣಿನ ಮೋಹದ ಅಮಲು ನಿನ್ನ ತಲೆ ತುಂಬಿಕೊಂಡು ಬಿಟ್ಟಿದೆ. ನಾನು ಏನು ಹೇಳಿದ್ರು ನಿನ್ನ ತಲೆಗೆ ಹೋಗುದಿಲ್ಲ. ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ. ಕೊನೆಗಾಲದಲ್ಲಿ ಆಸರೆ ಆಗಿದೆ. ಪೆನ್ಷನ್ ಹಣದ ಮೇಲೆ ಸಾಲ ತಕೊಂಡು ಬಂದು ಈ ನಿನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ. ಅದು ತೋರಿ ಎಲ್ಲಾದ್ರೂ ಹಾಳಾಗಿ ಹೋಗು. ಇನ್ನು ಮೇಲೆ ನಿನ್ನ ಸವಾಸ ನನಗೆ ಬೇಡ, ನನ್ನ ಸವಾಸ ನನಗೆ ಬೇಡ. ಏನಂದ್ರಿ ಬಾಬಾ? ನೀವು ನನ್ನ ಕೈಲಿ ಹಣ ಕೊಟ್ರ? ಯಾವಾಗ ಕೊಟ್ರಿ? ಎಲ್ಲಿ ಕೊಟ್ರಿ? ಎಷ್ಟೊತ್ತಿಗೆ ಕೊಟ್ರಿ? ಯಾಕೆ ಮಾವ ಸುಳ್ಳು ಹೇಳ್ತಾ ಇದ್ದೀರಾ? ಯಾಕಮ್ಮ ಈಗೊಂದು 10 ನಿಮಿಷಗಳ ಹಿಂದ್ಗಡೆ ದುಡ್ಡಿನ ಚೀಲ ತನ್ನ ಕೈಯಲ್ಲಿ ಕೊಡ್ಲಿಲ್ಲ ನಾನು? ನನ್ನ ಕೈಲ ಅದನ್ನ ತನ್ನ ಗಂಡನ ಕೈಗಳು ಬಂದು ಮಾತಾಡ್ತಾ ಇದ್ದೀಯಾ? ಮುಚ್ಕೊಳ್ರಿ ಬಾಯ್ನ. ನೀವು ಮಾಡಿ ತಪ್ಪನ ಮುಚ್ಕೊಳ್ಳೋದಕ್ಕೆ ನನ್ನ ಮೇಲೆ ದುಡ್ಡಿನ ಪದ ಓದಿಸ್ತಾ ಇದ್ದೀರಾ? ನಿಮ್ ತಂದೆಯವರು ಬಂದ್ರು, ನನಗೆ ಬಾರಿಕೆಗಿದೆ ನೀರು ಕೊಡಂತಂದ್ರು. ನಾನು ನೀರು ಕೊಟ್ಟ ತಕ್ಷಣ ನನ್ನ ಕೈ ಹಿಡಿದು ಸರಸಕ್ಕೆ ಹೇಳಿದ್ರು. ಬೇಡ ಮಾಮ, ನಾನ್ ನಿಮ್ ಮಗನ ಹೆಂಡತಿ, ನಿಮ್ ಮಗಳ ಸಮಾನತ ಕಾಲ ಬಿದ್ದು ಬೇಡ್ಕೊಂಡಿರಿ. ಇನ್ನು ನನ್ನ ಮಾತಿನ ಮೇಲೆ ನಿಮಗ ನಂಬಿಕೆ ಬರ್ದೆ ಹೋದ್ರೆ ನಾನು ನನ್ನ ಕೈಯಾರ ನೀರು ಬಾಟ್ಲು ಕೊಟ್ಟಿರೋದು ಇಲ್ಲೇ ಬಿದ್ದಿದೆ ನೋಡ್ರಿ. ಬಲೆ 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 ಹೆಣ್ಣೆ, ಈಗ ಎಷ್ಟು ಮನೆಗಳ ಹಾಳು ಮಾಡಿದೀಯಾ? ಈಗ ಎಷ್ಟು ಮನೆಗಳ ಬೆಂಕಿ ಹಚ್ಚಿ ಮನೆ ಕಾಲಿಟ್ಟಿದೀಯಾ? ಇನ್ನು ನಿನ್ನ ಜೀವಂತವಾಗಿ ಬಿಟ್ರೆ ಈ ಮನೆ ಗುಡಿಸಿ ಗುಡ್ಡ ಅಂತ ಮಾಡ್ತೀಯಾ? ನಿನ್ನ ಮಾತ್ರ ಜೀವಂತವಾಗಿ ಬಿಡುದಿಲ್ಲ, ನಿನ್ನ ಮಾತ್ರ ಜೀವಂತವಾಗಿ ಬಿಡುದಿಲ್ಲ. ಏನ್ ಮಾಡ್ತಾ ಇದ್ದೀಯ? ಏನಾದ್ರೂ ಕಬುರಿಗಿದೇನೋ? ನನ್ನ ಕಣ್ಣದ್ರಿಗೆ ನನ್ನ ಹೆಂಡತಿನ ಹೊಟ್ಟಿಗೆ ಬರ್ತಾ ಇದೆಯಲ್ಲ, ಎಷ್ಟು ಧೈರ್ಯ ನನಗೆ, ಎಷ್ಟು ಧೈರ್ಯ! ಮಗನ ಹೆಂಡತಿ ಅಂದ್ರೆ ಮಗಳ ಸಮ ಕಾಣೋದು ಬಿಟ್ಟು ಮಗಳ ಮೇಲನ ಕಾಮದ ಕಣ್ಣು ಹೋಗ್ತಾ ಇದೆಯಲ್ಲ, ಇಂಥವ್ನು ಜೀವ ಸಹಿತ ಬಿಡಬಾರ್ದು. ಇವ್ರ ಮೇಲೆ ಕೈ ಮಾಡಿದ್ರೆ ನಿಮಗೆ ನಾಡಿ ಆಗಿದೆ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಸುಮ್ಮನೆ ಬಿಡಿ, ದಯವಿಟ್ಟು ಸುಮ್ಮನೆ.
ಎಂತವನು ಅಂತ ಈ ಕಣ್ಣುಗಳಿಂದನೇ ನೋಡಿದೆ. ಇಂಥವನನ್ನ ಈ ಮನೆಯಲ್ಲಿ ನಾನ್ ಬೇರೆ ಇಟ್ಕೋಬೇಕಾ? ಓ, ನಿನ್ನಿಂದ ನೀನಾಗಿ ಈ ಮನೆ ಬಿಟ್ಟು ಹೋಗ್ತೀಯೋ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರನ್ನ ಕರೆಸ್ತೀನಿ. ಪೊಲೀಸರನ್ನೇ ಕರೆಯಲು ಬಡ್ಡಿ ಮಗನೇ, ಪೊಲೀಸರು ಕರ್ತಾನೆ. ಪೊಲೀಸರನ್ನ ಐ ಮಿಲಿಟರಿ ಮ್ಯಾನ್, ಕಾಯ್ದೆ ಕಾನೂನು ನಿನಗಿಂತ ಚೆನ್ನಾಗಿ ನನಗೂ ಗೊತ್ತು. ಇದು ಎಲ್ಲ ನನ್ನ ಸುಯಾರ್ಜಿತ ಆಸ್ತಿ. ನಾನು ಮನಸ್ಸು ಮಾಡಿದ್ರೆ ಮನೆಯದು ಒತ್ತಾಚೆ ಹಾಕಬಲ್ಲೆ. ಆದರೆ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಕ್ಷಣ ಮನಸ್ಸಿಲ್ಲ ನನಗೆ. ಸುಮತಿ, ಎಲ್ಲಾದ್ರೂ ಹೋಗಿ ಪುಟ್ಟು ಗುಡಿಸಲು ಕಟ್ಕೊಂಡು ಜೀವನ ಸಾಕ್ಷೋಣ. ಇಂಥ ವಂಚಿಕರ ಮಧ್ಯೆ ನಾವು ಇರೋದು ಒಳ್ಳೇದಲ್ಲ. ನನ್ನ ಜೊತೆ ಹೊರಟು ಬಂದ್ಬಿಡು, ನನ್ನ ಜೊತೆ ಹೊರಟು ಬಂದ್ಬಿಡು. ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂದ್ರೆ ನೀನ್ ನಂಬ್ತಿದೀಯ ಇಲ್ವೋ? ಇವ್ರಂತವ್ರಲ್ಲ, ಇವ್ರೇ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅವ್ನು ಚಿಕ್ಕವನು, ನಾನು ಅವನಿಗೆ ತಿಳಿಸ್ಕೊಡ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ್ರಿ, ಹೋಗ್ಬೇಡಿ. ನಿಮ್ಮಪ್ಪನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳು. ಅಂದ್ರೆ ಏನೋ ನಿನ್ನ ಮಾತಿನ ಅರ್ಥ ಇದು? ನಿನ್ ಗಂಡ ತಪ್ಪು ಮಾಡಿಲ್ಲ, ನನ್ನ ಹೆಜ್ಜೆನ ತಪ್ಪು ಅಂತ ನೀನು ಹೇಳ್ತಾ ಇದ್ದೇನೋ? ನಿನ್ ಗಂಡ ಮಾಡುವ ಕೆಲಸಕ್ಕ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಯ್ತೇನವಾ? ಸನ್ಮಾನ ಮಾಡ್ಬೇಕಾಯ್ತಾ? ನಾವು ಒಳಗಡೆ ಹೋಗಿ ಬರೋಷ್ಟರಲ್ಲಿ ನಿನ್ ಗಂಡ ಈ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕತೆ ಬೇರೆ ಇರುತ್ತೆ. ಸುದ್ದಿ ಆಯ್ತಾ? ಮಂಗಳಾರತಿ ಬೇಡ ಕಣೆ, ನನ್ನ ಜೊತೆ ಹೊರಟು ಬಂದ್ಬಿಡು. ಇಲ್ಲ ರೀ, ನಾನ್ ಬರುದಿಲ್ಲ. ಕಾಯ ವಾಚ ಮನಸ್ಸ ನಿಮ್ ಜೊತೆ ಸಪ್ತಪದಿ ತುಳಿದು ಸಂಸಾರ ಮಾಡ್ದೋಡ್ರಿ ನಾನು. ಆದ್ರೆ ಇವತ್ತು ಯಾಕೋ ಏನೋ ನನ್ನ ಮಗನನ್ನು ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಂದ್ರೆ ನಾನು ಬರೋದಿಲ್ಲ ರೀ. ನಿನ್ನ ಗಂಡನ ಪ್ರಾಣ ಮಾನ ಮರ್ಯಾದೆ ಮಣ್ಣಪಾಲಾಗಿ ಹೋದ್ರೂ ಚಿಂತಿಲ್ಲ, ನಿನ್ನ ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ. ನಿನ್ನ ಹೆತ್ತ ಕರಡಿನ ಸಂಕಟ, ಮಗನ ಮೇಲೆ ವ್ಯಾಮೋಹ ನನಗೆ ಅರ್ಥ ಆಗ್ತಾ ಇದೆ ಕಡೆ. ನೀನು ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ. ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ಮನೆಯಿಂದ ಹೊರಗೆ ಹಾಕಿದವ್ರಿಗೆ ಎಂದಿಲ್ಲ, ನಿನ್ನ ಹೊರಗೆ ಹಾಕಬಹುದರು. ಒಂದು ಕ್ಷಣ ಈ ಮನೆಯಲ್ಲಿ ಇருந்து ಬೇಡ, ನನ್ನ ಜೊತೆ ಹೊರಟು ಬಂದ್ಬಿಡು. ದಯವಿಟ್ಟು ಇದೊಂದು ಮಾತು ಬಿಟ್ಟು ಕೇಳಿ, ನನ್ನನ್ನು ಎಲ್ಗೂ ಕರಿಬೇಡಿ, ನಾನು ಬರೋದಿಲ್ಲ ರೀ. ಅದಕ್ಕೆ ಬಲ್ಲವರೊಂದು ಮಾತು ಹೇಳಿರ್ಬೇಕು, ಅಂತ ಕನ್ನಡಕ ನಾಚಿಕಿಲ್ಲ, ಅಂಗಾಲಿಗೆ ಹೇಸಿಗಿಲ್ಲ ಅಂತ. ನಿನ್ನ ಮಗನೇ ಬೇಕೆಂದು ಬಯಸಿ ಇಲ್ಲೇ ಇರ್ತೀಯ, ಇರು. ಅದು ನಿನ್ನ ಪ್ರಾರಂಭ, ನಾನೇನು ಮಾಡ್ಲಿ. ಆದ್ರೆ ಒಂದು ಮಾತಾದ್ರೂ ಸತ್ಯ, ಈ ಮನೆಯಲ್ಲಿ ಎಂದು ನಿನ್ನ ಘನತೆ ಗೌರವಕ್ಕೆ ಕುಂದು ಬರ್ತದನೋ ಅಂದು ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ಸದಾ ತೆರೆದಿರುತ್ತದೆ. ನಿಮಗೆ ಕೈ ಮುಗಿತೀನಿ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಡಿ.